₹30 ಊಟದಿಂದ ಬದಲಾಗಿದ್ದ ಆಂಟಿಯ ಜೀವನ. ಮಳೆ ಜೋರಾಗಿ ಸುರಿಯುತ್ತಿತ್ತು. ರಸ್ತೆ ಪಕ್ಕದ ಒಂದು ಮರದ ಕೆಳಗೆ ಒಬ್ಬ ಆಂಟಿ ಕುಳಿತಿದ್ದರು. ಚೀಲವೊಂದೇ ಅವಳ ಜೊತೆ. ಮುಖದಲ್ಲಿ ನಿಸ್ಸಹಾಯಕತೆ. ದೇವರೇ, ಇಷ್ಟು ವರ್ಷ ಬದುಕಿ ಇವತ್ತು ನಾನು ಈ ಸ್ಥಿತಿಗೆ ಬಂದೇನಾ? ಅವಳು ನಿಧಾನವಾಗಿ ಅತ್ತಳು. ಅಷ್ಟರಲ್ಲಿ ಒಬ್ಬ ಕಾಲೇಜು ಹುಡುಗಿ ಅಲ್ಲಿ ಬಂದು ನಿಂತಳು. ಆಂಟಿ, ಯಾಕೆ ಅಳ್ತಾ ಇದ್ದೀರಾ? ಆಂಟಿ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದರು. ನನ್ನ ಗಂಡ ಹೋದ. ಮಕ್ಕಳಿಗೆ ನಾನು ಬೇಡ. ಮನೆ ಕೂಡ ಇಲ್ಲ ಕಣಯ್ಯ. ಹುಡುಗಿ ಸ್ವಲ್ಪ ಶಾಕ್ ಆಯ್ತು. ಅಂದರೆ ಈಗ ನೀವು ಎಲ್ಲಿ ಹೋಗ್ತೀರಾ? ಎಲ್ಲಿ ಹೋಗೋದು? ಯಾರೂ ಇಲ್ಲ. ನಾನು ಮುಗಿದವಳೇ. ಹುಡುಗಿ ಸ್ವಲ್ಪ ಕೋಪದಿಂದ ಹೇಳಿದಳು. ಆಂಟಿ, ಆ ಮಾತು ಮತ್ತೆ ಹೇಳ್ಬೇಡಿ. ಆಂಟಿ ಆಶ್ಚರ್ಯದಿಂದ ನೋಡಿದಳು. ಏಕೆ? ನಿಜವೇ ಅಲ್ಲವಾ? ಹುಡುಗಿ ಆತ್ಮವಿಶ್ವಾಸದಿಂದ ನಿಂತು ಹೇಳಿದಳು. ನಿಮ್ಮಲ್ಲಿ ಇನ್ನೂ ಒಂದು ಚಾನ್ಸ್ ಇದೆ. ನೀವು ಬದುಕ್ಬೇಕು. ಆಂಟಿ, ನಿಮಗೆ ಏನು ಚೆನ್ನಾಗಿ ಬರುತ್ತೆ? ಆಂಟಿ ನಿಧಾನವಾಗಿ ಉತ್ತರ ಕೊಟ್ಟಳು. ನನಗೆ ಅಡುಗೆ ಚೆನ್ನಾಗಿ ಬರುತ್ತೆ. ಆದರೆ ಏನು? ಅದರನ್ನ ಯಾರು ಖರೀದಿಸ್ತಾರೆ? ಹುಡುಗಿ ನಗ್ತಾ ಹೇಳಿದಳು. ನಾನು ಖರೀದಿಸ್ತೀನಿ. ಮುಂದಿನ ದಿನ ಒಂದು ಚಿಕ್ಕ ಟೇಬಲ್, ಹಳೆಯ ಪಾತ್ರೆಗಳು, ಮೇಲೆ ಒಂದು ಕಾರ್ಡ್ ಬೋರ್ಡ್. ಹೋಮ್ ಫುಡ್, ₹30. ಆಂಟಿ ಕೈ ನಡುಗುತ್ತಾ ಊಟ ಸರ್ವ್ ಮಾಡ್ತಿದ್ದಳು. ಯಾರಾದ್ರೂ ಬರ್ತಾರಾ? ಒಬ್ಬ ಹುಡುಗ ಬಂದು ನಿಂತ. ಆಂಟಿ, ಏನು ಇದೆ? ಸಾಂಬಾರ್, ಅನ್ನ, ಒಂದು ಪ್ಲೇಟ್ ಕೊಡಿಯೇ? ಆಂಟಿ ಹೃದಯ ತಡತಡಿಸುತ್ತಾ ಊಟ ಕೊಟ್ಟಳು. ಅವನು ಒಂದು ತುಂಡು ತಿಂದ. ಮತ್ತೆ ತಿಂದ. ಆಂಟಿ, ಇದು ತುಂಬಾ ರುಚಿಯಿದೆ. ಆಂಟಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನಿಜವಾ ಕಣೆ? ಹೌದು. ನಾಳೆ ನನ್ನ ಫ್ರೆಂಡ್ಸ್ ಕೂಡ ಕರೆತರುತ್ತೀನಿಯ. ಕೆಲವು ದಿನಗಳ ನಂತರ. ಅಲ್ಲೇ ಜನ ಸಾಲು. ಆಫೀಸ್ ಜನ, ಸ್ಟೂಡೆಂಟ್ಸ್, ಎಲ್ಲರೂ. ಆಂಟಿ, ಒಂದು ಪ್ಲೇಟ್ ಇಲ್ಲಿ. ನನಗೆ 2 ಪಾರ್ಸಲ್. ಆಂಟಿ ಹಡಹಡನೆ ಕೆಲಸ ಮಾಡ್ತಾ ಇದ್ದಳು. ಆದರೆ ಮುಖದಲ್ಲಿ ನಗು. ಒಂದು ದಿನ ಆಂಟಿ ಕುಳಿತುಕೊಂಡು ಆಕಾಶ ನೋಡಿದರು. ನಾನು ಆಗಲ್ಲ ಅಂದುಕೊಂಡಿದ್ದೆ. ಆದರೆ ಇವತ್ತು ಅಷ್ಟರಲ್ಲಿ ಆ ಹುಡುಗಿ ಮತ್ತೆ ಬಂತು. ಹೇಗಿದ್ದೀರಾ ಆಂಟಿ? ಆಂಟಿ ಎದ್ದು ಅವಳ ಕೈ ಹಿಡಿದಳು. ನೀನು ನನ್ನ ದೇವತೆ ಕಣೇಯ. ಹುಡುಗಿ ನಗ್ತಾ ಹೇಳಿದಳು. ನಾನು ಏನೂ ಮಾಡ್ಲಿಲ್ಲ ಆಂಟಿಯ. ಆಗ ಈ ಎಲ್ಲ. ನೀವು ನಿಮ್ಮನ್ನೇ ನಂಬಿದ್ದೀರಾ? ಅದೇ ಸಾಕು. ಆಂಟಿ ನಗ್ತಾ ಹೇಳಿದರು. ನನ್ನ ಜೀವನ ಮತ್ತೆ ಶುರು ಆಯ್ತು. ಮೋರಲ್: ಜೀವನದಲ್ಲಿ ಎಲ್ಲವೂ ಮುಗಿದಂತೆ ಕಾಣಿಸಿದರೂ ಒಂದು ಸಣ್ಣ ಅವಕಾಶ ಸಾಕು ಮತ್ತೆ ಏಳೋಕೆ. ಈ ಕತೆ ನಿನಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಸಾಕಷ್ಟು ಕತೆಗಳು